ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ಒಂದು ಟಾಪಿಕ್ ತೊಗೊಬಂದಿದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್. ಓಕೆ, ಸೊ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ದ ಟಾಪಿಕ್ ಈಸ್ ವಾಟ್? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ವಾ? ಎಸ್. ಸೊ ಅದರಲ್ಲಿ ಥಿಯರಿಟಿಕಲ್ ಟಾಪಿಕ್ ಅಥವಾ ನ್ಯೂಮರಿಕಲ್ ಟಾಪಿಕ್ ಅಂತ ಕೇಳೋದಾದರೆ, ವಿ ವಿಲ್ ಡಿಸ್ಕಸ್ ಇನ್ ದಿಸ್ ವಿಡಿಯೋ ಓಕೆ ಓನ್ಲಿ ನ್ಯೂಮರಿಕಲ್ಸ್. ಓಕೆ, ನ್ಯೂಮರಿಕಲ್ಸ್. ಓಕೆ, ಎಸ್, ಫೈನ್. ಸೊ ಹಾಗಿದ್ರೆ ನ್ಯೂಮರಿಕಲ್ಸ್ ಅಂದರೆ ವೆದರ್ ಇಟ್ ಈಸ್ ಫಾರ್ 2 ಮಾರ್ಕ್ಸ್, 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಅಂತ ಕೇಳೋದಾದರೆ, ಇಟ್ ಈಸ್ ಫಾರ್ 2 ಆರ್ 3 ಮಾರ್ಕ್ಸ್. 2 ಮಾರ್ಕ್ಸಿನ ಕ್ವಶನ್ಸು ಮತ್ತು 3 ಮಾರ್ಕ್ಸಿನ ಕ್ವಶನ್ಸು ಎರಡೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಕ್ವಶನ್ಸ್ನ ಎಲ್ಲಿಂದ ರೆಫರ್ ಮಾಡಿದ್ದೀರಾ ಸರ್ ಅಂದರೆ, ಪಿ ಯು ಬೋರ್ಡಿಗೆ ನೀವು ಹೋದರೆ, ಪಿ ಯು ಬೋರ್ಡ್ ವೆಬ್ಸೈಟಿಗೆ ಹೋದರೆ, ಓಕೆ, ಪಿ ಯು ಬೋರ್ಡ್ ವೆಬ್ಸೈಟಿಗೆ ಹೋದರೆ ನಿಮಗೇನು ಸಿಗುತ್ತೆ ಅಂದರೆ ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಓಕೆ, ಸೊ ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಆ ಕ್ವಶನ್ ಬ್ಯಾಂಕಲ್ಲಿ ಇಟ್ ಈಸ್ ಫಾರ್ ಪ್ರಾಕ್ಟೀಸಿಗೆ ಮಾತ್ರ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಆ ಒಂದು ವೆಬ್ಸೈಟಲ್ಲೂ ಕೂಡ, ಓನ್ಲಿ ಫಾರ್ ಪ್ರಾಕ್ಟೀಸ್ ಅಂತ. ಅದೇ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ಸಿಗೆ ಅಂತ ಹೇಳೋದಕ್ಕಾಗಲ್ಲ, ಕೊಡಲ್ಲ ಅಂತಲೂ ಹೇಳಿದ್ದಾರೆ. ಕೊಡಬಹುದು, ಕೊಡದಲ್ಲೇನೂ ಇರಬಹುದು, ಬಟ್ ಸಿಮಿಲಾರಿಟಿ ಕ್ವಶನ್ಸ್ ಬರಬಹುದು ಅನ್ನೋದು ನನ್ನ ಒಂದು ಒಂದು ಸಜೆಷನ್. ಓಕೆ, ಎಸ್, ಫೈನ್. ಸೊ ಆ ಒಂದು ಕ್ವಶನ್ಸನ್ನು ರೆಫರ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್. ಆ ಕ್ವಶನ್ ಬ್ಯಾಂಕ್ ಸಿಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಸಿಗೋ ರೀತಿ ವ್ಯವಸ್ಥೆ ಮಾಡಿರ್ತೀವಿ. ಜೊತೆಗೆ ಯು ಕ್ಯಾನ್ ಗೋ ಟು ಪಿ ಯು ಬೋರ್ಡ್ ವೆಬ್ಸೈಟ್ ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ಸೊ ಹಾಗಿದ್ರೆ ಈ ಒಂದು ಯಾವ ಲೆವೆಲಿಗೆ ಇರುತ್ತೆ ಈ ಕ್ವಶನ್ಸು ಅಂತ ಹೇಳಿದ್ರೆ, ಪಿ ಯು ಬೋರ್ಡಿಗೆ ಮತ್ತು KCET ಲೆವೆಲಲ್ಲಿರುತ್ತೆ ಕ್ವಶನ್ಸು. ಓಕೆ, KCETಗೆ ಬೇಸಿಕ್ಸ್ ಆಗುತ್ತೆ, ನೀಟ್ ಮತ್ತು JEEಗೆ ತುಂಬ ಬೇಸಿಕ್ ಕ್ವಶನ್ಸ್ ಇದು. ಓಕೆ, ಎಸ್, ಫೈನ್. ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಬೇಸಿಕ್ಸಿಂದ ನಾವು ಕಲ್ತ್ಕೊಂಡು ಹೋದರೆ, ಸೊ ಆಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು ಅನ್ನೋದೊಂದು ದಟ್ ಈಸ್ ಹೌ ದ ವೇ ಆಫ್ ಪ್ರಾಕ್ಟೀಸ್. ಓಕೆ, ಎಸ್. ಸೊ ಹಾಗಿದ್ರೆ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ ಸರ್ ಅಂದರೆ, ದೀಸ್ ಕ್ವಶನ್ಸ್ ಆರ್ ಈಸಿ, ಸಮ್ ವಾಟ್ ಮಾಡರೇಟ್ ಅಷ್ಟೇ. ಓಕೆ, ನಾಟ್ ಡಿಫಿಕಲ್ಟಿ ಆಗಿರಲ್ಲ, ಸೊ ಈಸಿ ಅಥವಾ ಮಾಡರೇಟ್ ಆಗಿರುತ್ತೆ. ಇದು ಈ ಒಂದು ವಿಡಿಯೋನ ಇಂಟ್ರೊಡಕ್ಷನ್. ಓಕೆ, ಎಸ್, ಫೈನ್. ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಫಸ್ಟ್ ಕ್ವಶನ್. ಓಕೆ, ಎಸ್. ಸೊ ಫಸ್ಟ್ ಕ್ವಶನ್ ಅಂದರೆ 23rd ಕ್ವಶನ್ ಫ್ರಮ್ ದ ಕ್ವಶನ್ ಬ್ಯಾಂಕ್. ಫಸ್ಟ್ ಯಾವುದೇ ಕ್ವಶನ್ಸ್ ಆಗಲಿ ಡಿಸ್ಕಸ್ ಮಾಡೋದಾಗಲಿ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಯು ಮಸ್ಟ್ ಬಿ ಅವೇರ್ ಆಫ್ ವಾಟ್? ಫಾರ್ಮುಲಾಸ್. ಓಕೆ, ಸೊ ಫಾರ್ಮುಲಾಸ್ ನಿಮಗೆ ಮೆಮೊರೈಸ್ ಮಾಡಿಲ್ಲ, ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ಕ್ವಶನ್ಸನ್ನ ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸರ್ ಹೇಗೆ ಮೆಮೊರೈಸ್ ಮಾಡೋದು, ಹೇಗೆ ಫಾರ್ಮುಲಾಸ್ಗಳನ್ನು ನೆನ್ಪಿಟ್ಕೊಳ್ಳೋದು ಅಂದರೆ, ನಿಮಗೆ ಗೊತ್ತಿರ್ಬೋದೇನೋ, ನಾವು ಸಣ್ಣ ಮಕ್ಕಳಿದ್ದಾಗ ಟೇಬಲ್ಸ್ ಕಲಿತಾ ಇದ್ವಿ. ಟೇಬಲ್ಸ್ ಕಲಿಯುವಾಗ ಏನಕ್ಕೆ ಕಲಿತಾ ಇದ್ವಿ ಅನ್ನೋದು ಒಟ್ಟಿಗೆ ಕಲಿತಾ ಇದ್ವಿ, ಬ್ಯಾಹೆಟ್ ಮಾಡ್ತಿದ್ವಿ, ಮೆಮೊರೈಸ್ ಮಾಡ್ತಿದ್ವಿ, ಪದೇ ಹೇಳ್ತಾ ಇದ್ವಿ. ಸೊ ಆ ರೀತಿ ಟೇಬಲ್ಸನ್ನು ಕಲ್ತ್ಕೊಂಡು ಬಂದ್ವಿ. ಈ ಹೋಲ್ 2 ಇಯರ್ಸಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUCನಲ್ಲಿ ನಿಮಗೆ ಫಿಸಿಕ್ಸಲ್ಲಿ n ನಂಬರ್ ಆಫ್ ಫಾರ್ಮುಲಾಸ್ ಬರುತ್ತೆ, ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಲ್ಸೋ ಯು ವಿಲ್ ಗೆಟ್ n ನಂಬರ್ ಆಫ್ ಫಾರ್ಮುಲಾಸ್. ಓಕೆ, ಸೊ ಹೇಗೆ ಅದನ್ನು ನೆನ್ಪಿಟ್ಕೊಳ್ಳೋದು ಅಂದರೆ, ಪದೇ ಆ ಒಂದು ರಿಲೇಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡೋದು, ಪ್ರತಿದಿನ ಆ ಒಂದು ಫಾರ್ಮುಲಾಸ್ಗಳನ್ನು ಅಟ್ಲೀಸ್ಟ್ ನೋಡೋದು, ಎಲ್ಲೋ ಒಂದು ಕಡೆ ಮೆಮೊರೈಸ್ ಮಾಡೋದು. ಸೊ ಈ ರೀತಿ ಮಾಡ್ತಾ ಹೋದರೆ ಆ ಒಂದು ಫಾರ್ಮುಲಾಸು ನಮ್ಮ ನೆನಪಿನ ಶಕ್ತಿಯಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲ ನಾವು ನಾಳೆ ಎಕ್ಸಾಮ್ ಇದೆ, ಇವತ್ತು ಮಾತ್ರ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀವಿ, ಫಾರ್ಮುಲಾಸ್ ನೋಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮ್ಮ ಒಂದು ಬ್ರೈನ್ ಒಳಗಡೆ ಅದು ಕೂತ್ಕೊಳ್ಳೋ ಅಂಥದ್ದು, ಅಂದರೆ ಆ ಫಾರ್ಮುಲಾಸು ನೆನ್ಪಿಟ್ಕೊಳ್ಳೋ ಅಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಇದು ಒಂದು ಸ್ಮಾಲ್ ಸಜೆಷನ್. ಓಕೆ, ಎಸ್. ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಕ್ವಶನ್. ಸೊ ಕ್ವಶನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡೋಣ. ಎ ಗ್ಲಾಸ್ ರಾಡ್ ರಬ್ಡ್ ಬೈ ಸಿಲ್ಕ್ ಕ್ಲಾತ್. ಓಕೆ, ಗ್ಲಾಸ್ ರಾಡ್ ಅಕ್ವೈರ್ಸ್ ಎ ಚಾರ್ಜ್ ಆಫ್ 1.6 × 10⁻13 ಕೂಲಮ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಟು ದ ಸಿಲ್ಕ್ ಕ್ಲಾತ್? ವೆರಿ ಈಸಿ. ಏನಾಗುತ್ತೆ, ಒಂದು ಗ್ಲಾಸ್ ರಾಡ್ ಮತ್ತು ಸಿಲ್ಕ್ ಕ್ಲಾತ್ ಎಕ್ಸ್ಪೆರಿಮೆಂಟ್ ನೀವು ಕೇಳಿರ್ತೀರಾ. ಓಕೆ, ಸೊ ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಯೂಶಲಿ ಎರಡೂ ಕೂಡ ನ್ಯೂಟ್ರಲ್ ಆಗಿರುತ್ತೆ. ಗ್ಲಾಸ್ ರಾಡು ನ್ಯೂಟ್ರಲ್ ಆಗಿರುತ್ತೆ, ಸಿಲ್ಕು ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಸೊ ರಬ್ ಮಾಡಿದಾಗ ಗ್ಲಾಸ್ ರಾಡಲ್ಲಿರುವಂತಹ ಎಲೆಕ್ಟ್ರಾನ್ಸು, ಓಕೆ, ಸೊ ಅಂದರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಯಾವುದಕ್ಕೆ ಹೋಗುತ್ತೆ? ಸಿಲ್ಕ್ ಕ್ಲಾತಿಗೆ ಹೋಗುತ್ತೆ. ಸೊ ಹಾಗಿದ್ರೆ ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಳ್ತಿರೋದು ಯಾರು? ಗ್ಲಾಸ್ ರಾಡು. ಹಾಗಿದ್ರೆ ಗ್ಲಾಸ್ ರಾಡ್ ಅಕ್ವೈರ್ ಮಾಡ್ತಿರೋ ಚಾರ್ಜ್ ಯಾವುದು? ಪಾಸಿಟಿವ್. ಆ ಒಂದು ಚಾರ್ಜ್ ವ್ಯಾಲ್ಯೂನೇ ಕೊಟ್ಟಿರ್ತಾರೆ, ದಟ್ ಈಸ್ ಕ್ಯೂ ವ್ಯಾಲ್ಯೂ. ಕ್ಯೂ ಅಕ್ವೈರ್ಡ್ ಬೈ ದ ಗ್ಲಾಸ್ ರಾಡ್ ಈಸ್ ಗಿವನ್ ಬೈ ವಾಟ್? 1.6 × 10⁻13. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದೇ ಹ್ಯಾವ್ ನಾಟ್ ಮೆನ್ಷನ್ ಇಟ್ ಆಸ್ ಮೈನಸ್. ದಟ್ ಮೀನ್ಸ್ ಇದು ಪ್ಲಸ್, ಅಂದರೆ ಗ್ಲಾಸ್ ರಾಡಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ ಅಂತ ಅರ್ಥ. ಹೌದಾ? ಎಸ್. ಸೊ ಆ್ಯಂಡ್ ದ ಚಾರ್ಜ್ ಆಫ್ 1 ಎಲೆಕ್ಟ್ರಾನ್ ಈಸ್ ವಾಟ್? ಓಕೆ, ದಟ್ ಈಸ್ 1.6 × 10⁻19 ಕೂಲಮ್. ಓಕೆ, ಸೊ ಎಲೆಕ್ಟ್ರಾನ್ ತಗೊಳ್ತಿರೋದ್ರಿಂದ, ಎಲೆಕ್ಟ್ರಾನ್ ಯಾವುದಕ್ಕೆ ಹೋಗ್ತದೆ? ಸಿಲ್ಕ್ ಕ್ಲಾತಿಗೆ ಹೋಗ್ತಿರೋದ್ರಿಂದ, ಸಿಲ್ಕ್ ಕ್ಲಾತ್ ಯಾವುದನ್ನು ಅಕ್ವೈರ್ ಮಾಡುತ್ತೆ? ನೆಗೆಟಿವ್ ಚಾರ್ಜ್. ಸೊ ಹಾಗಾಗಿ ಇಲ್ಲಿ ಮೈನಸ್ ತೊಗೋಬೇಕು. ಎಸ್. ಸೊ ಈಗ ಏನಾಗುತ್ತೆ, ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ n. ಓಕೆ, ಸೊ ಆಸ್ ಪರ್ ದ ಫಾರ್ಮುಲಾ Q ಈಸ್ ಈಕ್ವಲ್ ಟು ವಾಟ್? n × E. ಹಿಯರ್ ವಿ ನೀಡ್ ಟು ಕ್ಯಾಲ್ಕುಲೇಟ್ n. n ಅಂದರೆ ಏನು? Q ಡಿವೈಡೆಡ್ ಬೈ E. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ Q? Q ಈಸ್ 1.6. ವೆರಿ ಈಸಿ. ಓಕೆ, ಸೊ ಸಿಂಪಲ್. ನೀವೇ ಈ ಒಂದು ವಿಡಿಯೋನ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಡಿವೈಡೆಡ್ ಬೈ 1.6 × 10⁻19. ಓಕೆ, 1.6 ಕ್ಯಾನ್ಸಲು. ಸೊ ಆನ್ಸರ್ ಏನು ಬರುತ್ತೆ? n ಈಸ್ ಈಕ್ವಲ್ ಟು 10⁻13 ಮೈನಸ್ ಆಫ್ -19, which is equal to n is equal to 10⁻
ಪ್ಲಸ್ 6. ಓಕೆ, ಸೊ ಪ್ಲಸ್ 6. ಸಿ ಹಿಯರ್ ಈ ವ್ಯಾಲ್ಯೂ ಇಸ್ ವಾಟ್ ನೆಗೆಟಿವ್, ಹಾಗಾಗಿ ಇಲ್ಲಿ ನಂಬರ್ ಆಫ್ n ವ್ಯಾಲ್ಯೂ ನೆಗೆಟಿವ್. ದಟ್ ಮೀನ್ಸ್ ವಾಟ್ ಹಿಯರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ 10 to the power of 6, ಸಾರಿ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಈಸ್ 10 to the power of 6 electrons. This is what the answer. Okay, so this is what the answer. So ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎಸ್, a test charge of magnitude, okay, 10 to the power of minus 9 is placed at a point where electric field is 5.4 into 10 to the power of 4 Newton per coulomb. What is the force experienced by the test charge? Very easy. ಏನು ಹೇಳ್ತಿದ್ದಾರೆ, ಟೆಸ್ಟ್ ಚಾರ್ಜು ಮ್ಯಾಗ್ನಿಟ್ಯೂಡ್ ಅಂದರೆ ಕ್ಯೂ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಟೆಸ್ಟ್ ಚಾರ್ಜು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಸೊ ಹಾಗಾಗಿ 1.5 ನೆಗೆಟಿವ್ ಅಂತ ಸೈನ್ನ ನಾನು ಮೆನ್ಷನ್ ಮಾಡಲ್ಲ, ನೀವು ಕೂಡ ಮಾಡಬಾರ್ದು ಎಕ್ಸಾಮಲ್ಲಿ. ಓಕೆ, ಈಸ್ ಪ್ಲೇಸ್ಡ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಲ್ಲಿ. ಓಕೆ, ಸೊ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅದರಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಕೊಟ್ಟಿದ್ದಾರೆ, ಸೊ ಹಾಗಾಗಿ E ಈಸ್ ಈಕ್ವಲ್ ಟು 5.5. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಸೊ ಮ್ಯಾಗ್ನಿಟ್ಯೂಡ್ ಮಾತ್ರ ಕೊಟ್ಟಿದ್ದಾರೆ, ಡೈರೆಕ್ಷನಲ್ಲಿ ಹೇಳಿಲ್ಲ, ಸೊ ಹಾಗಾಗಿ ಮ್ಯಾಗ್ನಿಟ್ಯೂಡಲ್ಲಿ ಬರಿತೀವಿ. ಸೊ 5.4 into 10 to the power of 4 Newton per coulomb ಅಂತ ಹೇಳ್ತಿದ್ದಾರೆ. ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫೋರ್ಸ್. ವಿ ನೋ ದಟ್ F ಇಸ್ ಈಕ್ವಲ್ ಟು, ಲೆಟ್ ಮಿ ಟೇಕ್ F ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿ ನೋ ದಟ್ ಫೋರ್ಸ್ ವ್ಯಾಲ್ಯೂ, ಫೋರ್ಸಿಗೆ ಫಾರ್ಮುಲಾ ಏನಾಗುತ್ತೆ. ಓಕೆ, ಎಸ್. ಸೊ ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಆಗುತ್ತೆ. ಸೊ ಹಾಗಿದ್ರೆ ಫೋರ್ಸ್ ಅಂದರೆ ಏನಾಗುತ್ತೆ, F ಇಸ್ ಈಕ್ವಲ್ ಟು E ಇಂಟು, ಓಕೆ, E ಇಂಟು Q ಅಲ್ವಾ. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ E? ಸೊ ಅಲ್ಲೇ ಇದೆ ವ್ಯಾಲ್ಯೂ, ದಟ್ ಈಸ್ 5.4 into 10 to the power of 4, ಓಕೆ, ಇಂಟು Q ವ್ಯಾಲ್ಯೂ ಇಸ್ 1.5 into 10 to the power of minus 9. ಸೊ ಎಸ್, ಪಾಸ್ ಮಾಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಆನ್ಸರ್ನ ನೀವು ಫೈಂಡ್ ಔಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ವಾಟ್ ಈಸ್ ಆನ್ಸರ್ ಫಾರ್ 24th ಕ್ವಶನ್ ಅಂತೇಳಿ. ಸೊ ಇಫ್ ಯು ಮಲ್ಟಿಪ್ಲೈ, ಲೆಟ್ ಮೀ ಕ್ಯಾಲ್ಕುಲೇಟ್. ಎಸ್, ಸೊ ಇಫ್ ಯು ಮಲ್ಟಿಪ್ಲೈ ವಿ ವಿಲ್ ಗೆಟ್ ಇಟ್ ಆಸ್ ವಾಟ್ 8.1 into 10 to the power of minus 5. ಸೊ ಫೋರ್ಸ್ ತೊಗೊಳ್ತಿರೋದ್ರಿಂದ ನ್ಯೂಟನ್ ಅನ್ನೋದು ನಮಗೆ ಬರುತ್ತೆ. ಓಕೆ, ಯೂನಿಟ್ ಹೇಗೆ ಬಂತು. ಸಿ, ಎಲೆಕ್ಟ್ರಿಕ್ ಚಾರ್ಜು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಚಾರ್ಜ್ ಇದೆ. ಎಲೆಕ್ಟ್ರಿಕ್ ಫೀಲ್ಡಿಗೆ ಯೂನಿಟ್ ಏನರಪ್ಪ, ದಟ್ ಈಸ್ ನ್ಯೂಟನ್ ಪರ್ ಕೂಲಮ್. ಚಾರ್ಜಿಗೆ ಏನರಪ್ಪ, ಕೂಲಮ್ ಏನಾಗುತ್ತಪ್ಪ, ಕ್ಯಾನ್ಸಲ್. ಸೊ ಉಳಿಯೋದೇನೋ ನ್ಯೂಟನ್. ಓಕೆ, ವೆರಿ ಸಿಂಪಲ್, ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ಅಷ್ಟೇ ಸಿಂಪಲ್ ಕ್ವಶನ್, ಇದೆಲ್ಲ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನು. ಎ ಚಾರ್ಜ್ ಆಫ್ 1 ಮೈಕ್ರೋ ಕೂಲಮ್, ಓಕೆ, ಸೊ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಎ ಸರ್ಕ್ಯುಲರ್ ರಿಂಗ್, ಓಕೆ, ಆಫ್ ರೇಡಿಯಸ್ 5 centimeter. ಫೈಂಡ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ 1 ಮೈಕ್ರೋ ಕೂಲಮ್. ಆಯಿತಾ. ಸೊ ಇದನ್ನು ನಾನು ಜನರಲ್ ಫಾರ್ಮಲ್ ಬರೆದ್ರೆ 1 into 10 to the power of minus 6 ಕೂಲಮ್ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸರ್ಕ್ಯುಲರ್ ರಿಂಗ್ ರೇಡಿಯಸ್ ಕೊಟ್ಟಿದ್ದಾರೆ, R ಈಸ್ ಈಕ್ವಲ್ ಟು, ಎಸ್, ದಟ್ ಈಸ್ 5 centimeter. ಎಸ್ ಐ ಯೂನಿಟಿಗೆ ಕನ್ವರ್ಟ್ ಮಾಡಿದ್ರೆ 5 into 10 to the power of minus 2 ಮೀಟರ್ ಆಗುತ್ತೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿಗೆ ನಿಮಗೇನು ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಲೇಬೇಕು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ? ಎಸ್, ದಟ್ ಈಸ್ ಲ್ಯಾಂಬ್ಡಾ ತೊಗೊಳ್ತೀವಿ ಲೀನಿಯರ್ ಚಾರ್ಜ್ ಡೆನ್ಸಿಟಿನ. ಓಕೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಸೊ ಆ್ಯಂಡ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿಸ್, ದಟ್ ಈಸ್ Q divided by length. Okay, so Q divided, that means charge divided by length. Okay, so charge value either capital Q or small q ತಗೋಬಹುದು, no problem. Okay, yes, so let me take it in terms of ಅಲ್ಲಿ. Yes, so that is Q divided by L. What is the value of Q? That is 10 to the power of minus 6 divided by, what is the value of L? L ಅಂದರೆ ಸಿ ಸರ್ಕ್ಯುಲರ್ ರಿಂಗ್ ಅಂತ ತೊಗೊಂಡಿದ್ದೀವಿ. ಸರ್ಕ್ಯುಲರ್ ರಿಂಗ್ ಅಂತ ತೊಗೊಂಡ್ರೆ let me write. Okay, yes, so this is the circular ring. Circular ring ಅಂತ ಹೇಳಿದ್ರೆ ಅದರಲ್ಲಿ ಚಾರ್ಜ್ ಎಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಎಲ್ಲ. ಓಕೆ, ಆನ್ ದಿಸ್ ಸರ್ಕ್ಯುಲರ್ ರಿಂಗ್ ನಾವೇನು ಟಚ್ ಮಾಡ್ಬೋದು ಆ ಒಂದು ಪಾರ್ಟಲ್ಲಿ ಏನಾಗಿರುತ್ತೆ, ಅಕ್ಯುಮುಲೇಟ್ ಆಗಿರುತ್ತೆ. ಅಂದರೆ ಚಾರ್ಜ್ ಡೆನ್ಸಿಟಿ ತೊಗೋಬೇಕು ಅಂದರೆ ನಾವು ಥ್ರೂ ಔಟ್ ದ ಲೆಂತ್ ತೊಗೋಬೇಕು. ಥ್ರೂ ಔಟ್ ದ ಲೆಂತ್ ತೊಗೊಂಡ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್ ವಾಟ್, ಸರ್ಕಂಫರೆನ್ಸ್, ಸಿ. Okay, so that L is equal to what, circumference, which is equal to 2 pi r. ಹೌದಾ. What is the value of, okay, so 2 pi r, 2 into pi value is what, 3.14 into 5 into 10 to the power of minus 2 ಅಲ್ವಾ. ಸೊ ಅದನ್ನು ಇಲ್ಲಿಗೆ ಅಪ್ಲೈ ಮಾಡೋಣ. ಇಲ್ಲಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 2 into 3.14 into 5 into 10 to the power of minus 2. ಓಕೆ, ಸೊ ಇಫ್ ವಿ ಸಿಂಪ್ಲಿಫೈ ದಿಸ್, ಓಕೆ, ಕ್ಯಾಲ್ಕುಲೇಟ್ ಇಟ್, ಎಷ್ಟು ಬರುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. ಎಸ್, ಇಫ್ ಐ ಕ್ಯಾಲ್ಕುಲೇಟ್ ನಮಗೆ, yes, 1 divided by 2 into 3.14 into 10. Okay, so the value that we are getting is what, 1 divided by 0.314, okay, into 10 to the power of minus 6. So ಮತ್ತೆ ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ yes, 3.183 into 10 to the power of minus 6 ಸಿಗುತ್ತೆ.
Okay, so therefore the value of lambda is what? 3.183, 2 digit round off ಮಾಡಿದ್ದಾರೆ. ಸೊ ಹಾಗಾಗಿ 18 into 10 to the power of minus 6. What is the unit? Coulombs per meter. Why it is coulomb per meter? ನೋಡಿ ಇಲ್ಲಿ ಚಾರ್ಜನ್ನ ಕೂಲಂಬಲ್ಲಿ ತೊಗೊಳ್ತೀವಿ, ಲೆಂತನ್ನು ಮೀಟ್ರಲ್ಲಿ ತೊಗೊಂಡಿದ್ದೀವಿ, ಹೆನ್ಸ್ ಇಟ್ ಈಸ್ ಕೂಲಮ್ ಪರ್ ಮೀಟರ್. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ದ ಆನ್ಸರ್. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನು ಕೂಡ ಸಿಮಿಲರ್ ಕ್ವಶನು, ಬಟ್ ಸ್ವಲ್ಪ ದ ಏನೋ ಜಿಯೋಮೆಟ್ರಿಕಲ್ ಫಿಗರ್ ಬೇರೆ ಇದೆ. ಇಲ್ಲಿ ಜಿಯೋಮೆಟ್ರಿಕಲ್ ಫಿಗರ್ ಏನಿತ್ತು, ಸರ್ಕ್ಯುಲರ್ ರಿಂಗ್ ಇತ್ತು. ಇಲ್ಲೇನಿದೆ, ಮೆಟಾಲಿಕ್ ಸ್ಪಿಯರ್ ಇದೆ. ಅದೇ ಒನ್ ಮೈಕ್ರೋ ಕೂಲಮ್ಮು ಯಾವುದ್ರ ಮೇಲೆ ಇದಾಗಿದೆ, ಏನೋ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ಮೆಟಾಲಿಕ್ ಸ್ಪಿಯರ್ ಮೇಲೆ. ಅದ್ರ ರೇಡಿಯಸ್ಸು ಕೂಡ 5 ಸೆಂಟಿಮೀಟರ್ ಇದೆ. ಫೈಂಡ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ಇಲ್ಲಿ ಕ್ಯೂ ವ್ಯಾಲ್ಯೂ ಇಸ್ ವಾಟ್? ಆ್ಯಸ್ ಇಟ್ ಈಸ್ 1 into 10 to the power of minus 6 ಕೂಲಮ್, ಆ್ಯಂಡ್ ಆರ್ ಈಸ್ ವಾಟ್? 5 into 10 to the power of minus 2 ಮೀಟರ್ ಅಲ್ವಾ? ಎಸ್, ಫೈನ್. ಸೊ ಈಗೇನಾಗುತ್ತೆ, ವಿ ನೀಡ್ ಟು ಫೈಂಡ್ ಔಟ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಯಾಕೆ ಅಂದರೆ, ಸಿ ದಿಸ್ ಈಸ್ ನಾಟ್ ಎ ಸರ್ಕ್ಯುಲರ್ ರಿಂಗ್, ಇನ್ಸ್ಟೆಡ್ ದಿಸ್ ಈಸ್ ವಾಟ್? ದಿಸ್ ಈಸ್ ಎ ಸ್ಪಿಯರ್. ಹೌದಾ? ಸೊ ಲೆಟ್ ಮಿ ರೈಟ್ ಎ ಸ್ಪಿಯರ್. ಸ್ಪಿಯರು ನಾನು ಸೇಮ್ ಸರ್ಕಲ್ ಟೈಪೇ ಬರೀಬೇಕಾಗುತ್ತೆ. ಓಕೆ, ಎಸ್, ಫೈನ್. ಸೊ ಕನ್ಸಿಡರ್ ದಿಸ್ ಆ್ಯಸ್ ಎ ಸ್ಪಿಯರ್. ಇದೇನಿದು ಸ್ಪಿಯರ್ ಅಂತ ತಗೊಳ್ಳೋಣ. ಈ ಸ್ಪಿಯರಲ್ಲಿ ಚಾರ್ಜ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂದರೆ ಥ್ರೂ ಔಟ್ ದ ಸರ್ಫೇಸ್. ನಾಟ್ ಓನ್ಲಿ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಲೆಂತ್ ಮೇಲೆ ಆಗಿರಲ್ಲ, ಇನ್ಸ್ಟೆಡ್ ಯಾವುದ್ರ ಮೇಲೆ ಆಗಿರುತ್ತೆ? ಥ್ರೂ ಔಟ್ ದ ಸರ್ಫೇಸ್. ಸೇ ಫಾರ್ ಎಕ್ಸಾಂಪಲ್, ಸಿ, ಎಸ್, ಕಂಪ್ಲೀಟ್ ಥ್ರೂ ಔಟ್ ದ ಸರ್ಫೇಸ್. ನೀವು ಸ್ಪಿಯರ್ದು 10th ಸ್ಟ್ಯಾಂಡರ್ಡ್ ಓದಿರ್ತೀರ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅನ್ನೋದರಲ್ಲಿ. ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ, ವಾಟ್ ಈಸ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್? ದ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಈಸ್ ವಾಟ್? 4πr². ಹೌದಾ? ಎಸ್. ಸೊ ದೇರ್ ಫೋರ್, ಎಸ್, ಆ್ಯಸ್ ಪರ್ ದ ಫಾರ್ಮುಲಾ ಏನು ಹೇಳುತ್ತೆ? ದಟ್ ಸಿಗ್ಮಾ ಈಸ್ ನಥಿಂಗ್ ಬಟ್ ವಾಟ್? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಹೌದಾ? ಸೊ ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎ ಆಗುತ್ತೆ. ಯಾಕಂದರೆ ಥ್ರೂ ಔಟ್ ದ ಏರಿಯಾದು ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಹಾಗಾಗಿ ಕ್ಯೂ ಬೈ ಎನೇ ಬರಬೇಕು. ಕ್ಯೂ ವ್ಯಾಲ್ಯೂ ಏನೋ 10 to the power of minus 6. ಎ ವ್ಯಾಲ್ಯೂ ಏನೋ, ದಟ್ ಈಸ್ ಏರಿಯಾ ಈಸ್ ನಥಿಂಗ್ ಬಟ್ ವಾಟ್? Area in the sense total surface area, not the area of circle, area of a sphere, which is nothing but total surface area of sphere, which is nothing but 4πr². ಹೌದಾ? ಎಸ್. ಸೊ 4 into 3.14 into, okay, r², that means 5 into 10 to the power of minus 2 whole square. ಓಕೆ ಸರ್, ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಸಿ, ಈಗ ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 10 to the power of minus 6 ಡಿವೈಡೆಡ್ ಬೈ 4 into 3.14 ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಲೇಬೇಕು. ಸಿ, 5² ಅಂದರೆ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಂಟು 25 ಇಂಟು 10 to the power of minus 2 whole square ಅಂದರೆ -4. ಓಕೆ, ಸೊ ಇದನ್ನು 4 into 3.14 into 25ನ ನಾವೇನಾದರೂ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಸ್ ವಾಟ್? 0.0314. ಓಕೆನಾ? ಎಸ್. ಸೊ ಅದಾದಮೇಲೆ ಏನೋ ಇಲ್ಲಿ ಮೇಲ್ಗಡೆ ಏನು ಸಿಗುತ್ತೆ? 10 to the power of, ಓಕೆ, ದಿಸ್ ಟರ್ಮ್ ಆಲ್ಸೋ, ದಟ್ ಮೀನ್ಸ್ 10 to the power of -4 ಮಲ್ಟಿಪ್ಲೈ ಮಾಡಿದ್ದೀನಿ. ಆಯಿತಾ? ಸೊ 25 into 10 to the power of -4 ಅಂದರೆ 0.004 ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಬರೀತೀನಿ 25 into 10 to the power of -4 ಅಂದರೆ 0.00, ಓಕೆ, 25 ಬರುತ್ತೆ. ಸಿ, ದಿಸ್ ಹೋಲ್ ಟರ್ಮ್ ಮಲ್ಟಿಪ್ಲೈಡ್ ಬೈ ದಿಸ್ ಟರ್ಮ್ ವಿಲ್ ಗಿವ್ಸ್ ಅಸ್ 0.0314. ಓಕೆ, ಇಂಟು ಏನು ಉಳಿತು ಮೇಲ್ಗಡೆ? 10 to the power of -6. ಸೊ ಒನ್ಸ್ ಅಗೇನ್ ಇಫ್ ಐ ಕ್ಯಾಲ್ಕುಲೇಟ್ 1 divided by 3.14 ಮಾಡಿದ್ರೆ ಐ ವಿಲ್ ಗೆಟ್ 31. ಓಕೆ, ಸೊ 31.8 into 10 to the power of -6. ಬಟ್ ಆನ್ಸರ್ 10 to the power of -5 ಅಲ್ಲಿದೆ. ಪಾಯಿಂಟ್ ಏನು ಮಾಡ್ತೀನಿ? ಶಿಫ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ? 3.18 into 10 to the power of -5. ಒನ್ಸ್ ಅಗೇನ್ ಇಲ್ಲಿ ಸಿ ಹಿಯರ್ ಕೂಲಮ್ಸ್ ಪರ್ ಮೀಟರ್ ಸ್ಕ್ವೇರ್, ಯಾಕಂದರೆ ಏರಿಯಾ, ಎಸ್ ಯೂನಿಟ್ ಆಫ್ ಏರಿಯಾ ಇಸ್ ವಾಟ್? ಮೀಟರ್ ಸ್ಕ್ವೇರ್. ಕೂಲಮ್ಸ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ವಾಟ್ ದ ನ್ಯೂಮರಿಕಲ್. ಓಕೆ, ಎಸ್. ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ. ಓಕೆ, ಸೊ ಐ ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಟು ದ ಡೌಟ್ಸ್. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಏನಿದೆ ನೋಡೋಣ ನೆಕ್ಸ್ಟ್ ಕ್ವಶನಲ್ಲಿ. 27th ಕ್ವಶನ್. ಓಕೆ, ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೂಮೆಂಟ್ 4 into 10 to the power of -9 coulomb meter is aligned at 30 degree with the direction of uniform electric field 5 into 10 to the power of 4 Newton per coulomb. Calculate the magnitude of the torque acting on the dipole. So what we need to calculate? We need to calculate the magnitude of the torque. Okay, yes. So this is a concept of what? Dipole moment. ಸೊ ಡೈಪೋಲ್ ಮೂಮೆಂಟ್ ಕೊಟ್ಟಿದ್ದಾರೆ. ಡೈಪೋಲ್ ಮೂಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಅದ್ರದ್ದು ವ್ಯಾಲ್ಯೂ ಏನು ಹೇಳ್ತಿದ್ದಾರೆ? 4 into 10 to the power of -9, ಓಕೆ, ಕೂಲಮ್ ಮೀಟರ್ ಅಲೈನ್ಡ್ ವಿತ್. ಓಕೆ, ಸೊ ಹಿಯರ್ ವಿ ನೀಡ್ ಟು ರೈಟ್ ದ ಡೈರೆಕ್ಷನ್. ವೈ? ಬಿಕಾಸ್ ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ 30 degree to electric field.
Now they have given the magnitude of electric field. Okay, so magnitude of electric field ಮಾತ್ರ ಕೊಟ್ಟಿದ್ದಾರೆ, which is 5 into 10 to the power of 4 Newton per coulomb. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಸರ್ ಈಗ ಇದ್ರದ್ದು ಡೈರೆಕ್ಷನ್ನು ಬೇಕಲ್ಲ ಅಂತ ಕೇಳಿದ್ರೆ, ಸಿ ಇಫ್ ಯು ಆರ್ ರೈಟಿಂಗ್ ಡೈರೆಕ್ಷನ್, ಅವಾಗ ಇಲ್ಲಿ ಏನು ಬರೀತೀರಾ, 30 ಡಿಗ್ರಿ ಟು ಡೈಪೋಲ್ ಮೂಮೆಂಟ್ ಅಷ್ಟೇ ಸಿಂಪಲ್. ಸೊ ಎಲೆಕ್ಟ್ರಿಕ್ ಫೀಲ್ಡು ಯಾವುದಕ್ಕೆ, ಡೈಪೋಲ್ ಮೂಮೆಂಟಿಗೆ 30 ಡಿಗ್ರಿ ಆದರೆ ಡೈಪೋಲ್ ಮೂಮೆಂಟ್ ಎಲೆಕ್ಟ್ರಿಕ್ ಫೀಲ್ಡಿಗೆ 30 ಡಿಗ್ರಿ ಆಗಿದೆ. ಎಸ್, ಅಷ್ಟೇ ಕೇಳ್ತಿರೋದು ಅವರು, ಅಷ್ಟೇ ಹೇಳ್ತಿರೋದು. ಸೊ ಹಾಗಾಗಿ ಬಟ್ ಅವರು ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗಾಗಿ ನಾವು ವೆಕ್ಟರಲ್ಲಿ ಬರೆಯಲ್ಲ, ವೆಕ್ಟರಲ್ಲಿ ಬರೋದ್ರೆ ಅದು ಡೈರೆಕ್ಷನ್ ಬರೋದ್ರೆ ಆಯಿತು. ಓಕೆ, ಎಸ್. We need to calculate what? We need to calculate the torque. Torque is equal to 2, which is nothing. Torque is also a vector quantity. But ಅವರು ವೆಕ್ಟರ್ ಕ್ವಾಂಟಿಟಿಲಿ ಬರೀರಿ ಅಂತ ಹೇಳ್ತಿಲ್ಲ. ಯಾವುದ್ರಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ ಅಂದರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಕೇಳ್ತಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಈಸ್ ವಾಟ್? ಇಟ್ ಈಸ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ ಓಕೆ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಎಸ್. ಸೊ ವಾಟ್ ಈಸ್ ಅ ಡೈಪೋಲ್? ಓಕೆ, ವಾಟ್ ಈಸ್ ಅ ಕ್ರಾಸ್ ಪ್ರಾಡಕ್ಟ್ ಆಫ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್? ಪಿ ಇ ಸೈನ್ ಥೀಟಾ. ಸಿ ದಿಸ್ ಕಾನ್ಸೆಪ್ಟ್, ಈ ಡಾಟ್ ಪ್ರಾಡಕ್ಟು ಕ್ರಾಸ್ ಪ್ರಾಡಕ್ಟು ಗೊತ್ತಿಲ್ಲ ಅಂದರೆ ಈಗ ಪಿ ಇ ಸೈನ್ ಥೀಟಾ ಹೇಗೆ ಬರ್ಕೊಂಡೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಹೌದಾ? ಸೊ ಹಾಗಿದ್ರೆ ಡಾಟ್ ಪ್ರಾಡಕ್ಟು ಮತ್ತು ಕ್ರಾಸ್ ಪ್ರಾಡಕ್ಟು ಎಲ್ಲಿ ಬರೋದು? ವೆಕ್ಟರ್ಸ್ ಕಾನ್ಸೆಪ್ಟಲ್ಲಿ. ವೆಕ್ಟರ್ಸ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಇದು ಈಸಿ ಅನಿಸ್ಬೋದು, ಬಟ್ ಇದ್ರ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೊಟ್ಟಾಗ ಡಿಫಿಕಲ್ಟ್ ಆಗುತ್ತೆ ಖಂಡಿತ. ಓಕೆ, ಎಸ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ? ದಟ್ ಈಸ್ 4 into 10 to the power of -9. Okay, and what is the value of E? E is equal to 5 into 10 to the power of -4. And sin theta. Sin theta in the sense, what is the angle between them? That is sin 30. Okay, so ಹೇಗಿದೆ ಸರ್, ಹೇಗಿರುತ್ತೆ ಇದು ಅಂತ ಹೇಳಿದ್ರೆ ಡಯಾಗ್ರಾಮೆಟಿಕಲಿ ನಾನೀಗ ನಿಮಗೆ ಶೋ ಮಾಡಿದ್ರೆ, ಸಿ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆಯಿತಾ? ಓಕೆ, ಇದಕ್ಕೆ ಏನಾಗಿದೆ, 30 ಡಿಗ್ರಿನಲ್ಲಿ ಡೈಪೋಲ್ ಮೂಮೆಂಟ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ವಾಟ್ ಈಸ್ ಡೈಪೋಲ್? ಓಕೆ, ಡೈಪೋಲ್ ಅಂದರೆ ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ವಿಚ್ ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎ ಆರ್ ಡಿ ಅಲ್ವಾ? ಓಕೆ, ಸೊ ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದಮ್ ಈಸ್ ವಾಟ್? 30 ಡಿಗ್ರಿ ಇದೆ. ದಿಸ್ ಈಸ್ ವಾಟ್ ದ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್. ಓಕೆ, ಸೊ ಈಗೇನು ಮಾಡೋಣ, ನಾವು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಿದ್ರೆ 4 5s are 20 into 10 to the power of ಎಸ್ ದಿಸ್ ಈಸ್ +4 ಅಲ್ವಾ? +4 -9 +4 ಅಂದರೆ 10 to the power of -5 ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ sin 30? ಓಕೆ, sin 30 is what? 1/√2. Okay, so sin 30 is what? 1/√2. Okay, sorry. So sin 30 ವ್ಯಾಲ್ಯೂ ಏನಾಗುತ್ತೆ? 1/2. Okay, yes, 1/2. So ಏನಾಗುತ್ತೆ? 2 1s are 2 10s are. So what will remain? Okay, so 10 into 10 to the power of -5 ಆಗುತ್ತೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ತರೋ ರೀತಿ. ಸೊ ಒಂದು ಕೆಲಸ ಮಾಡಿ, ಇಲ್ಲಿದೆ ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 1.0 ವಿಚ್ ಈಸ್ ನಥಿಂಗ್ ಬಟ್ 1 ಪಾಯಿಂಟ್ ಹಿಂದ್ಗಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ವಿ ನೀಡ್ ಟು ಮಲ್ಟಿಪ್ಲೈ. ಓಕೆ, 10 to the power of 1. ಓಕೆ ಸರ್, ಇಷ್ಟೆಲ್ಲ ಯಾಕೆ ಸರ್ ಡಿಫಿಕಲ್ಟಿ ಮಾಡ್ಕೊಳ್ಳೋದು? ಓಕೆ, ಓಕೆ, ಎಸ್, we have 10 to the power of +1, we have 10 to the power of -4, -5. ಹೌದಾ? ಸೊ +1 -5 ಅಂದರೆ 10 to the power of -4 ನ್ಯೂಟನ್ ಮೀಟರ್. ಸಿಂಪಲ್. ಓಕೆ, ಎಸ್. ಸೊ ವ್ಯಾಲ್ಯೂ ಆಫ್ ಟಾರ್ಕ್ ಈಸ್ ವಾಟ್? 10 to the power of -4 ನ್ಯೂಟನ್ ಮೀಟರ್. ಇಫ್ ದ ಆಸ್ಕ್, ಓಕೆ, ಡೈರೆಕ್ಷನ್ನು ಕೇಳಿದರೆ, ಸೊ ಏನಾಗುತ್ತೆ ಡೈರೆಕ್ಷನ್ನು? ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನು. ಓಕೆ, ಸೊ ಆ್ಯಂಡ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ವಾಟ್? ಡೈಪೋಲ್. ಲೆಟ್ಸ್ ಸೇ ಓಕೆ, ನೆಗೆಟಿವ್ ಟು ಪಾಸಿಟಿವ್ ಇದೆಯಲ್ವಾ? ಓಕೆ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲ್. ಓಕೆ, ಈ ಡೈರೆಕ್ಷನಲ್ಲಿ ಬರುತ್ತೆ ಡೈಪೋಲು. ಹೌದಾ? ಈ ಒಂದು ಡೈರೆಕ್ಷನ್ನು ಯಾವುದ್ರದ್ದು? ಟಾರ್ಕಿನ್ ಡೈರೆಕ್ಷನ್ನು ಈ ಒಂದು ಸ್ಕ್ರೀನಿಂದ ನಿಮ್ಮ ಕಡೆ ಬರ್ತಾ ಇರುತ್ತೆ. ದಟ್ ಮೀನ್ಸ್ ಅದನ್ನು ನಾನು ಇಲ್ಲಿ ಶೋ ಮಾಡೋದಕ್ಕಾಗಲ್ಲ. ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಅದರ ಓಕೆ ಪರ್ಪೆಂಡಿಕ್ಯುಲರ್ ಪ್ಲೇನಲ್ಲಿ ಆಪೋಸಿಟ್ ಆಗಿ ಬರ್ತಾ ಇರುತ್ತೆ. ದಟ್ ಮೀನ್ಸ್ ಐದರ್ ಫ್ರಮ್ ದ ಸ್ಕ್ರೀನ್ ಟು ಯುವರ್ ಸೈಡ್ ಆರ್ ಫ್ರಮ್ ದ ಸ್ಕ್ರೀನ್ ಟು ಇನ್ಸೈಡ್. ಓಕೆ, ಸೊ ದಟ್ ಈಸ್ ಹೌ ದ ಕ್ರಾಸ್ ಪ್ರಾಡಕ್ಟ್ ವರ್ಕ್ಸ್. ಓಕೆ, ಸೊ ಸಿನ್ಸ್ ಅವ್ರು ಕೇಳ್ತಲ್ಲ, ಸೊ ಹಾಗಾಗಿ ಈ ಕ್ವಶನಲ್ಲಿ ಬರೆಯೋದು ಬೇಡ. ಐ ಹೋಪ್ ಈ ವ್ಯಾಲ್ಯೂ ಹೇಗೆ ಬಂತು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇಸ್ ದಟ್ ಕ್ಲಿಯರ್? ಎಸ್. Now let us move to 28th question. What is there in 28th question? A charge of 1 nanocoulomb is placed in vacuum. Estimate the electric field at a distance of 2 cm from the charge. Very simple. Charge ಇದೆ 1 nanocoulomb ಅಂದರೆ 1 into 10 to the power of -9 coulomb. What we need to calculate? We need to calculate the electric field. Okay, so electric field calculate ಮಾಡಬೇಕು.
ಎಸ್ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ದ ಡಿಸ್ಟೆನ್ಸ್ ದಟ್ ಮೀನ್ಸ್ ಆರ್ ವ್ಯಾಲ್ಯೂ ಈಸ್ ವಾಟ್ 2 centimeter, which is equal to 2 into 10 to the power of minus 2 meter. Okay, yes, we know how to find out the electric field. Yes, so electric field ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, we have the formula electric field is equal to k into q divided by r square. ಹೌದಾ, k into q divided by r square ಈ ಫಾರ್ಮುಲಾ ಗೊತ್ತಿರಬೇಕು. What is the value of k? K is 9 into 10 to the power of 9. What is the value of q? Okay, so small q or capital Q both are nothing but here one and the same. 10 to the power of minus 9 divided, what is the r square? That is 2 into 10 to the power of minus 2 whole square. Okay, yes. See here, ಇದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು ನಮಗೆ 9 ಮಾತ್ರ ಉಳಿತು. ಓಕೆ, ಡಿವೈಡೆಡ್ ಬೈ 9 ಡಿವೈಡೆಡ್ ಬೈ ಎಷ್ಟಾಗುತ್ತೆ, ಇದು 2 2s are 4. ಓಕೆ, ಇಂಟು 10 to the power of ಪ್ಲಸ್ 4 ಆಗುತ್ತೆ. ಸಾರಿ, ಇಟ್ ಈಸ್ ನಾಟ್ ಪ್ಲಸ್ 4, ಇಟ್ ಈಸ್ minus 4. ಓಕೆ, minus 4. ಸೊ ಈಗ ಏನಾಗುತ್ತೆ, E is equal to 9/4. Calculate it. What is the value of 9/4? Yes, 9/4 is 2.25 into 10 to the power of minus 4 ಬೇಲ್ಗಡೆ ಹೋದರೆ ಏನಾಗುತ್ತೆ, ಪ್ಲಸ್ 4 ಆಗುತ್ತೆ. ಸೊ ಇಫ್ ಐ ಮಲ್ಟಿಪ್ಲೈ, ಆಬ್ವಿಯಸ್ಲಿ ಐ ವಿಲ್ ಗೆಟ್ 22500 Newton per coulomb. Okay, this is the magnitude of electric field. Okay, yes, very simple questions. Okay, so now let us move to the next question. Yes, so this is also for 2 marks. Okay, so 2 marks question ಏನಿದೆ ನೋಡ್ತಾ ಹೋಗೋಣ. 2 charges 2 nanocoulomb and minus 4 nanocoulomb are located at a distance 0.02 meter apart. Find the force between them. ಸೊ ಏನಿದೆ, Q2 ಚಾರ್ಜ್ ಇದೆ ಅಂದರೆ Q1 is equal to 2 into 10 to the power of minus 9 coulomb. Q2 ಏನಪ್ಪ, minus 4 into 10 to the power of minus 9 nanocoulomb. Okay, so not nanocoulomb, it is coulomb, ಯಾಕಂದರೆ ನಾನು ಇಲ್ಲಿ ಬರೆದ್ಬಿಟ್ಟಿದ್ದೀವಿ ಅದಕ್ಕೆ. What is the R value? That is 0.02 meter. ಹೌದಾ, ವೆರಿ ಈಸಿ. F is equal to ಏನಾಗುತ್ತೆ, that is K into Q1 Q2 divided by R square. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಕೇಳ್ತಿದ್ದಾರೆ, ಡೈರೆಕ್ಷನ್ ಕೇಳ್ತಿಲ್ಲ, ಸೊ ನೋ ನೀಡ್ ಟು ವರಿ. ಓಕೆ, ಎಸ್, ಫೈನ್. ಸೊ ದಟ್ ಈಸ್ 9 into 10 to the power of 9 ಇಂಟು Q1 ವ್ಯಾಲ್ಯೂ ಎಷ್ಟಾಗುತ್ತೆ, 2 into 10 to the power of minus 9. Okay, into minus 4 into 10 to the power of minus 9. Okay, divided by R value is what, 0.02. This can be written as 2 into 10 to the power of minus 2 meter. ಯಾಕೆಂದರೆ ಯಾವಾಗಲೂ ನಾವು ಡೆಸಿಮಲ್ಸನ್ನು ಅವಾಯ್ಡ್ ಮಾಡೋದಷ್ಟು ಒಳ್ಳೆಯದು. ಓಕೆ, ಕ್ಯಾಲ್ಕುಲೇಷನ್ಸಲ್ಲಿ ಡೆಸಿಮಲ್ಸನ್ನು ಅವಾಯ್ಡ್ ಮಾಡೋದಷ್ಟು ಒಳ್ಳೆಯದು. ಸೊ ಹೋಲ್ ಸ್ಕ್ವೇರ್ ಆಗುತ್ತೆ. ಸಿ ಹಿಯರ್ ವಿ ಕ್ಯಾನ್ ರೈಟ್ 10 to the power of minus 9 plus 9 ಕ್ಯಾನ್ಸಲ್ಲು. ಓಕೆ, now here we have yes 9 into 2 into minus 4, so minus ಇಲ್ಲಿ ಬರ್ಕೊಬಿಡ್ತೀನಿ, 4 into 10 to the power of minus 9 whole divided by 2 square ಅಂದರೆ 4 into 10 to the power of minus 4 ಆಗುತ್ತೆ. this 4 gets cancel. what will remain, minus 9. okay, 9 2s are 18 ಅಲ್ವಾ. ಓಕೆ, 18, 9 2s are 18. okay, into 10 to the power of minus 9 into 10 to the power of 4. ಈ minus 4 ಮೇಲೆ ಹೋದರೆ ಪ್ಲಸ್ 4 ಆಯಿತು. ಸೊ minus 18 into 10 to the power of minus 5 ಆಯಿತು. ಹೌದಾ, ಸೊ ವಿಚ್ ಈಸ್ ನಥಿಂಗ್ ಬಟ್ ಫೋರ್ಸ್ ಈಸ್ ಈಕ್ವಲ್ ಟು ಮೈನಸ್, ಓಕೆ, ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡೋಣ, 1.8 into 10 into 10 to the power of minus 5. ಇಲ್ಲಿ 1. ಎಸ್, ದಿಸ್ ಆರ್ ಸಿಂಪಲ್ ಕ್ಯಾಲ್ಕುಲೇಷನ್. ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ಡಸಂಟ್ ಮೀನ್ ದಟ್ ಓಕೆ ನಿಮಗೆ ಇಷ್ಟು ಬೇಸಿಕ್ಸು ಗೊತ್ತಿಲ್ಲ ಅಂತೇನಿರೋಲ್ಲ, ಇಷ್ಟೆಲ್ಲ ಗೊತ್ತಿರುತ್ತೆ. ಬಟ್ ಹೇಗೆ ಬಂತು ಈ minus 4, ಈಗ ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡಿದೆ 10 to the power of 1. ಎಸ್, ಯು ಮಸ್ಟ್ ಬಿ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ. ಓಕೆ, ಸೊ ಅದು ಗೊತ್ತಿದ್ರೆ ಈಸಿ, ಇಲ್ಲ ಅಂತ ಹೇಳಿದ್ರೆ ಇದು ಹೆಂಗೆ ಒಂದು ಬಂತು ಅದೇ ನಿಮಗೆ ಟೈಮ್ ಹಿಡಿದೋಗುತ್ತೆ. ಆ್ಯಂಡ್ ಸಿನ್ಸ್ ವಿ ಆರ್ ವಾಟ್ ಸೆಕೆಂಡ್ PU ಸ್ಟೂಡೆಂಟ್ಸ್, ಇದೆಲ್ಲ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಸೊ minus 1.8 into 10 to the power of minus 4. ಓಕೆ, ನ್ಯೂಟನ್. ಸರ್ ಎಸ್, ಆನ್ಸರ್ ಏನೋ ಬಂತು, ಬಟ್ ಮೈನಸ್ ಸೈನ್ ಇದೆಯಲ್ಲ ಏನು ಅಂತ ಹೇಳಿದ್ರೆ, ಸಿ ಇಲ್ಲೇನಿದೆ, ನೇಚರ್ ಆಫ್ ಚಾರ್ಜು, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಇದ್ದರೆ ಏನಾಗುತ್ತೆ, ರಿಪಲ್ ಆಗುತ್ತೆ. ಹೌದಾ, ಸೊ ನೆಗೆಟಿವ್ ಇದ್ರೂ ಏನಾಗುತ್ತೆ, ರಿಪಲ್ ಆಗುತ್ತೆ. ಲೈಕ್ ಪೋಲ್ಸ್ ರಿಪಲ್ಸ್ ಈಚ್ ಅದರ್. ಅನ್ಲೈಕ್ ಪೋಲ್ಸ್, ಅನ್ಲೈಕ್ ಅಂದ್ರೇನು, ಪಾಸಿಟಿವ್ ನೆಗೆಟಿವ್ ಅಥವಾ ನೆಗೆಟಿವ್ ಪಾಸಿಟಿವ್ ಇದ್ರೆ ಏನಾಗುತ್ತೆ, ಅಟ್ರಾಕ್ಟ್. ಹಿಯರ್ ನೆಗೆಟಿವ್ ಸೈನ್ಸ್ ಸೇಸ್ ದಟ್ ದ ಚಾರ್ಜಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಸೊ ಎರಡು ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ದಟ್ ಈಸ್ ವಾಟ್ ದ ಸೈನ್ ಹಿಯರ್ ಸೇಸ್. ಕ್ಲಿಯರ್? ಎಸ್, ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇಲ್ಲಿವರೆಗೂ ಏನು ಸಾಲ್ವ್ ಮಾಡಿದ್ವಿ, ಇದು 2 marks ಕ್ವಶನ್ಸು. ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ 3 marks ಕ್ವಶನ್ಸ್. ಕ್ಲಿಯರ್? ಎಸ್, ಸೊ ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಅಂದರೆ 3 marks ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ,
ಅದರಲ್ಲಿ ಮೊದಲನೇ ಕ್ವಶನ್. ಓಕೆ, ಸೊ ದಟ್ ಈಸ್ ಕ್ವಶನ್ ನಂಬರ್ 6 ಇದೆ. ಯಾಕೆ ಅಂತ ಹೇಳಿದ್ರೆ ಕ್ವಶನ್ ಬ್ಯಾಂಕಲ್ಲಿ ಬರುವಂಥ ಕ್ವಶನ್ ನಂಬರ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಕ್ವಶನ್ ನಂಬರ್ 6 ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಸೊ ದೀಸ್ ಆರ್ ಫಾರ್ 3 marks. ಓಕೆ, ಸೊ 3 marks. Yes, fine. 2 point charges 20 microcoulomb and 10 microcoulomb are separated at a distance 0.05 meter in free space. Find the force between them and also calculate the force when dielectric medium of dielectric constant 3 is introduced between them. ಅಂದರೆ ಅರ್ಥ ಎರಡು ಚಾರ್ಜ್ ಇದೆ. ಓಕೆ, ಸೊ ಐ ವಿಲ್ ರೈಟ್ ದ ಚಾರ್ಜ್ ವ್ಯಾಲ್ಯೂಸ್ ಹಿಯರ್. ದಿಸ್ ಈಸ್ ಒನ್ ಚಾರ್ಜ್, ದಿಸ್ ಈಸ್ ಅನದರ್ ಚಾರ್ಜ್. ಓಕೆ, ಎರಡು ಚಾರ್ಜ್ ನಡುವೆ ಇರುವಂತಹ ಡಿಸ್ಟೆನ್ಸ್ ಏನು? ದ ಡಿಸ್ಟೆನ್ಸ್ ಈಸ್ 0.05 meter, 0.05 meter. ಆ್ಯಂಡ್ ಒಂದು ಚಾರ್ಜ್ ವ್ಯಾಲ್ಯೂ ಏನು? ಲೆಟ್ ಮಿ ಟೇಕ್ ದಿಸ್ ಆಸ್ ವಾಟ್ Q1 is equal to 20 microcoulomb and Q2 is equal to 10 microcoulomb. Okay, so both are positive charge ಇರೋದ್ರಿಂದ what will be the effect? There will be force of repulsion. Okay, ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಫೋರ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. F is equal to what? We know the formula K into Q1 Q2 divided by R square. ಎಲ್ಲಿಂದ ಬಂದಿದೆ ಈ ಫಾರ್ಮುಲಾ? ಫ್ರಮ್ ಕೂಲಮ್ಸ್ ಲಾ. ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಮಾತ್ರ ಕೇಳ್ತಿರೋದು. ಸೊ ಹಾಗಾಗಿ ವ್ಯಾಲ್ಯೂ ಏನು ಆಗುತ್ತೆ? 9 into 10 to the power of 9. ಓಕೆ, ಇಂಟು Q1 is what? 20 into 10 to the power of -6. Q2 is 10 into 10 to the power of -6 whole divided by R square. That is 0.05. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಐ ವಿಲ್ ಕನ್ವರ್ಟ್ ಇಟ್ ಇಂಟು ಐ ವಿಲ್ ಅವಾಯ್ಡ್ ದ ಡೆಸಿಮಲ್ಸ್. ಓಕೆ, ಸೊ 5 ಇಂಟು ಸೈಂಟಿಫಿಕ್ ನೊಟೇಷನ್ ಫಾರ್ಮಲ್ ಬರೀತೀನಿ. 5 into 10 to the power of -2 meter. So that means 5 into 10 to the power of -2 whole square. Okay, so ಇಲ್ಲಿ 9 2s are 18 into 10 ಅಂದರೆ 9 20 ಮತ್ತು 10 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 1800 ಇಂಟು. ಸೊ 9 -6 ಅಂದರೆ 10 to the power of -3 ಡಿವೈಡೆಡ್ ಬೈ ಇಲ್ಲಿ 5 5s are 25 into 10 to the power of -4. ಓಕೆ, ಸೊ ಇದಾದಮೇಲೆ ನೀವು ಕ್ಯಾಲ್ಕುಲೇಷನ್ಗೆ ಹೋಗ್ಬೇಕಂದ್ರೆ ಯು ಮಸ್ಟ್ ಯೂಸ್ ಕ್ಯಾಲ್ಕುಲೇಟರ್. ಓಕೆ, ಎಸ್, ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಐ ಜಸ್ಟ್ ಯೂಸ್ 1800 ಡಿವೈಡೆಡ್ ಬೈ 25 ಎಷ್ಟಾಗುತ್ತೆ? 72 ಆಗುತ್ತೆ. 72 -4 ಮೇಲೆ ಹೋದರೆ ಏನಾಗುತ್ತೆ? ಇಂಟು 10 to the power of -3 + 4 ವಿಚ್ ಈಸ್ ಈಕ್ವಲ್ ಟು 720 ನ್ಯೂಟನ್. ಓಕೆ, ಸೊ ಬಂತು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನಿಗೆ ಆನ್ಸರ್ ಬಂತು. ಸೆಕೆಂಡ್ ಪಾರ್ಟಲ್ಲಿ ಏನು ಹೇಳ್ತಿದ್ದಾರೆ? ದೇ ಆರ್ ಕೀಪಿಂಗ್ ಅ ಡೈಎಲೆಕ್ಟ್ರಿಕ್ ಮೀಡಿಯಮ್. ಅಂದರೆ ಇದೆರಡರ ಮಧ್ಯೆ ಮುಂಚೆ ಎಂಟಿ ಸ್ಪೇಸ್ ಇತ್ತು, ವ್ಯಾಕ್ಯೂಮ್ ಇತ್ತು, ಅಂದರೆ ಖಾಲಿ, ಲೈಕ್ ಫಾರ್ ಎಕ್ಸಾಂಪಲ್ ಅಟ್ಮಾಸ್ಫಿಯರಿಕ್ ಪ್ಲೇಸ್ ಆರ್ ಎಂಟಿ ಸ್ಪೇಸ್ ಇತ್ತು. ಇವಾಗ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಟ್ಟಿದ್ದಾರೆ. ವಾಟ್ ಡು ಮೀನ್ ಬೈ ದಿಸ್ ಡೈಎಲೆಕ್ಟ್ರಿಕ್ ಮೀಡಿಯಮ್? ವೆರಿ ಸಿಂಪಲ್, ಇಟ್ ಈಸ್ ವಾಟ್? ಇನ್ಸುಲೇಟಿಂಗ್ ಮೆಟೀರಿಯಲ್. ಓಕೆ, ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂದರೆ ಇಟ್ ಮಸ್ಟ್ ಎಫೆಕ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ? ಅಥವಾ ಮತ್ತು ಫೋರ್ಸನ್ನು, ಎಲೆಕ್ಟ್ರಿಕ್ ಫೀಲ್ಡ್ ಎಫೆಕ್ಟ್ ಮಾಡ್ತಿದೆ ಅಂದರೆ ಫೋರ್ಸನ್ನು ಎಫೆಕ್ಟ್ ಮಾಡ್ತಿದೆ ಅಂತ ಅರ್ಥ, ಎಲೆಕ್ಟ್ರಿಕ್ ಫೋರ್ಸು. ಸೊ ಹಾಗಾಗಿ ಎಷ್ಟೆಲ್ಲ ಆ ಒಂದು ರಿಲೇಷನ್ಶಿಪ್ ನಮಗೆ ಗೊತ್ತಿರಬೇಕು, ವಿಚ್ ಈಸ್ F ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? ಪ್ರೀವಿಯಸ್ಲಿ ವ್ಯಾಕ್ಯೂಮಲ್ಲಿ ಇಟ್ಟಾಗ ಏನು ಫೋರ್ಸ್ ಬರ್ತಿತ್ತು ದಟ್ ವ್ಯಾಲ್ಯೂ ಡಿವೈಡೆಡ್ ಬೈ ದ ಕಾನ್ಸ್ಟೆಂಟ್ K ವಿಚ್ ಈಸ್ ಕಾಲ್ಡ್ ಆಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. K ಈಸ್ ಈಕ್ವಲ್ ಟು ವಾಟ್? ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್. ಸೊ ಇದನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ, ದಟ್ ಈಸ್ εr, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅನ್ನೋ ಒಂದು ಹೆಸರಲ್ಲೂ ಕರಿತೀವಿ. ಸೊ F ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? ಪ್ರೀವಿಯಸ್ಲಿ ಬರ್ತಾ ಇದ್ದಿದ್ದು ಫೋರ್ಸ್ ಎಷ್ಟು ಅಂದರೆ ಪ್ರೀವಿಯಸ್ಲಿ ಇದ್ದಿದ್ದು ವ್ಯಾಕ್ಯೂಮ್ ಇದ್ದಾಗ ಇದ್ದಿದ್ದು ಫೋರ್ಸ್ ಎಷ್ಟು? ದಟ್ ಈಸ್ 720. ವಾಟ್ ಈಸ್ ದ ವ್ಯಾಲ್ಯೂ ಆಫ್ K? ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ K ಈಸ್ ವಾಟ್? 3. So therefore divided by 3 which is equal to 240 Newton. Okay, F dash is equal to 240 Newton. This is what the answer. ಓಕೆ, ಸೊ ತುಂಬ ಈಸಿ ಕ್ವಶನು ಆಯಿತು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈ ರಿಲೇಷನ್ಶಿಪ್ ಎಲ್ಲ ಹೇಗೆ ಬರುತ್ತೆ ಅಂತ ಥಿಯರಿ ಪಾರ್ಟಲ್ಲಿ ಅಂದರೆ ಡಿರೈವೇಷನ್ ಎಕ್ಸ್ಪ್ಲೈನ್ ಮಾಡುವಾಗ ಆವಾಗ ನೀವೇನು ಮಾಡಬೇಕು? ಗಮನ ಹರಿಸಬೇಕು. ಆ ಒಂದು ಫಾರ್ಮುಲಾಸ್ ಕೂಡ ಗೊತ್ತಿರಬೇಕು. ಕ್ಲಿಯರ್? ಎಸ್. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ ನೋಡೋಣ ನೆಕ್ಸ್ಟ್ ಕ್ವಶನಲ್ಲಿ. 2 point charges Q and QB +3 and -3 microcoulomb are located at 20 cm apart in vacuum. What is the electric field at a point O, midpoint O of the line AB joining the two charges? ಅಂದರೆ ಎರಡು ಚಾರ್ಜ್ ಇದೆ, ಆ ಎರಡು ಚಾರ್ಜ್ ನಡುವೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ? 20 ಮೀಟರ್ ಇದೆ, 20 ಸೆಂಟಿಮೀಟರ್ ಇದೆ. ಲೆಟ್ ಮೀ ಡ್ರಾ. ಓಕೆ, ಎಸ್. ಸೊ ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, and here that is 3 microcoulomb, and here that is -3 microcoulomb, and this is point A and this is point B. Okay, let me take this as QA and this as what? QB. Okay, and there is a midpoint, and at midpoint O we need to calculate what is the electric field. So at midpoint O, I will write here, at midpoint O the electric field is what? It is the sum of both the electric fields. ಎರಡು ಚಾರ್ಜು ಕೂಡ ಎರಡು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡ್ತಿರುತ್ತೆ.
ಹೌದಾ. ಸೇ ಫಾರ್ ಎಕ್ಸಾಂಪಲ್ ಈಗ ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. ಓಕೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ ಅಂದ್ಕೊಳ್ಳೋ, ಎರಡು ಪಾಸಿಟಿವ್ ಚಾರ್ಜ್ ಬಂದರೆ ಇದು ಎಲೆಕ್ಟ್ರಿಕ್ ಫೀಲ್ಡನ್ನು ಹೊರಗಡೆ ಆಗ್ತಿರುತ್ತೆ, ಆಯಿತಾ. ಇದು ಎಲೆಕ್ಟ್ರಿಕ್ ಫೀಲ್ಡನ್ನು ಏನೋ ಆಚೆ ಆಗ್ತಿರುತ್ತೆ. ಅಂದರೆ ವೈ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಪಾಸಿಟಿವ್ ಇನ್ ಸ್ಟಾರ್ಟ್ ಆಗ್ತದೆ ಅಂದರೆ ಟು ಪಾಸಿಟಿವ್ ಚಾರ್ಜ್ ಏನು ಮಾಡುತ್ತೆ? ರಿಪೆಲ್ ಮಾಡುತ್ತೆ. ಇಫ್ ಇಟ್ ಈಸ್ ನೆಗೆಟಿವ್ ಆದರೆ ದ ಚಾರ್ಜಸ್ ವಿಲ್ ಟರ್ಮಿನೇಟ್ ಹಿಯರ್. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ಸು ಟರ್ಮಿನೇಟ್ ಆಗುತ್ತೆ. ಇದು ತನ್ನ ಹತ್ರ ಹೇಳ್ಕೊಳ್ಳುತ್ತೆ, ಹೌದಾ. ಬಟ್ ಈ ಕೇಸಲ್ಲಿ ಏನಾಗಿದೆ, ಇನ್ ದಿಸ್ ಕೇಸ್ ಇಟ್ ಈಸ್ ನಾಟ್ ದ ಥಿಂಗ್. ಓಕೆ, ಎಸ್, ಫೈನ್. ಸೊ ಈ ಕೇಸಲ್ಲಿ ಏನಾಗಿದೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ದೇರ್ ಮಸ್ಟ್ ಬಿ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಎಲ್ಲಿಂದ ಫೋರ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪಾಸಿಟಿವ್ ಚಾರ್ಜಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೆ ಎಂಡ್ ಆಗುತ್ತೆ? ನೆಗೆಟಿವ್ ಚಾರ್ಜಿಗೆ ಬಂದು ಎಂಡ್ ಆಗುತ್ತೆ. ಎರಡೂ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ. ಸೊ ಹಾಗಾಗಿ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಓಕೆ, ಸೊ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಅಲಾಂಗ್ AB ಆರ್ ಅಲಾಂಗ್ OB. both are nothing but one and the same. So therefore the electric field at O is equal to the sum of electric field at O due to the charge at A. ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡುವಾಗ ಕ್ಲೀನಾಗಿ ಗಮನ ಹರಿಸಿ. ಯಾಕೆ ಅಂತ ಹೇಳಿದ್ರೆ OA ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O ಡ್ಯೂ ಟು ಯಾವ ಚಾರ್ಜು? ಅಟ್ ಎ ಅಲ್ಲಿರೋ ಚಾರ್ಜಿಂದ, ವಿಚ್ ಇಸ್ ಓಕೆ ಎ ವೆಕ್ಟರ್. ಹಿಯರ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅಟ್ O ಡ್ಯೂ ಟು ಚಾರ್ಜ್ B, ದಿಸ್ ಈಸ್ ಎ ವೆಕ್ಟರ್. ಬಟ್ ಆದರೆ ಇಲ್ಲಿ ನಾವು ವೆಕ್ಟರ್ ವ್ಯಾಲ್ಯೂ ತೊಗೊಂಡಿಲ್ಲ, ಎಲೆಕ್ಟ್ರಿಕ್ ಫೀಲ್ಡಿನ ದಟ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ತೊಗೊಳ್ತಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಮ್ಯಾಗ್ನಿಟ್ಯೂಡ್ನ ಬರಿತೀನಿ. ಬಟ್ ವಿ ಹ್ಯಾವ್ ಟು ರೈಟ್, ಬಿಕಾಸ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಮಿಡ್ ಪಾಯಿಂಟ್ ಅಲಾಂಗ್ ದ ಟೂ ಚಾರ್ಜಸ್. ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಿರೋದ್ರಿಂದ, ಮ್ಯಾಗ್ನಿಟ್ಯೂಡ್ ಅಂತ ಮೆನ್ಷನ್ ಮಾಡ್ದಲೇ ಇರೋದ್ರಿಂದ ವಿ ನೀಡ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಲ್ಸೋ. ಡೈರೆಕ್ಷನ್ ಏನಾಗುತ್ತೆ? ಅಲಾಂಗ್ AB or OB. Okay, direction is specified. Yes, now we need to calculate the value of E, that means electric field at O due to A, electric field at O due to B. Now, electric field at O due to A is equal to magnitude of electric field, which is nothing but K into Q divided by R square. Alva? Yes. So, which is nothing but what? 3 into 10 to the power of minus 6 into K divided by what is the value of R? R ಅಂದರೆ ಇಲ್ಲಿಂದ ಇಲ್ಲಿಗೆ ಕೆಲವೊಂದು ಸಲ ಏನು ಮಾಡ್ಬಿಡ್ತಾರೆ 20 ಸೆಂಟಿಮೀಟರ್ ಅಂತ ಬರೆದ್ಬಿಡ್ತಾರೆ. ಓಕೆ, ಸೊ ಯಾಕಂದರೆ ಆರ್ ಅಲ್ವಾ ಇವೆರಡು ಚಾರ್ಜಿನ ಡಿಸ್ಟೆನ್ಸು. ಅದು ಯಾವಾಗ? ಫೋರ್ಸಿಗೆ. ಅದು ಫೋರ್ಸಲ್ಲಿ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ ಅಂತ ಕೇಳಿದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟೂ ಚಾರ್ಜ್ ಅಂತ ಕೇಳಿದರೆ ಮೇ ಬಿ R ಸ್ಕ್ವೇರ್ ಬರಿಬೋದಾಗಿತ್ತು. ಬಟ್ ಅಟ್ ಮಿಡ್ ಪಾಯಿಂಟ್ ಕೇಳಿದ್ದಾರೆ. ಸೊ ಹಾಗಾಗಿ 10 ಸೆಂಟಿಮೀಟರ್ ಆಗುತ್ತೆ ಮಿಡ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೂ ಎಷ್ಟಾಗುತ್ತೆ? 10 ಸೆಂಟಿಮೀಟರ್ ಆಗುತ್ತೆ. ಕರೆಕ್ಟಾ? ಎಸ್. ಸೊ 10 ಸೆಂಟಿಮೀಟರ್ ಅಂದರೆ ಎಷ್ಟಾಯಿತು? 10 into 10 to the power of minus 2 whole square. ಓಕೆ, ಎಸ್. ಸೊ ಅದೇ ರೀತಿ EOB ತೊಗೊಳ್ಳೋಣ. ಓಕೆ, ಎಸ್. ಇಲ್ಲೇನಾಗುತ್ತೆ? K into Q ವ್ಯಾಲ್ಯೂ ಇಸ್ ವಾಟ್? 3 into 10 to the power of minus 6 divided by 10 into 10 to the power of minus 2 whole square. ಓಕೆ, ಎಸ್. ಸರ್ ಇಲ್ಲಿ ಮೈನಸ್ ಸೈನ್ ಯಾಕೆ ಇಲ್ಲಿ ನೀವು ಅಪ್ಲೈ ಮಾಡ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ದ ಮೈನಸ್ ಸೈನ್ ಇಸ್ ದೇರ್ ಓನ್ಲಿ ಫಾರ್ ಚಾರ್ಜ್, ನಾಟ್ ಫಾರ್ ಆ್ಯಂಡ್ ಚಾರ್ಜ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ. ಮೈನಸ್ ಹೇಳ್ತಿದೆ ಅಂದ್ರೇನು? ಇಟ್ ಈಸ್ ನಾಟ್ ಟೆಲ್ಲಿಂಗ್ ದ ಡೈರೆಕ್ಷನ್. ಚಾರ್ಜ್ಗೆ ಮೈನಸ್ ಇದೆ, ಸೈನ್ ಮೈನಸ್ ಇದೆ, ಪ್ಲಸ್ ಇದೆ ಅಂದ್ರೇನು? ಇಟ್ ಈಸ್ ಟೆಲ್ಲಿಂಗ್ ದ ಪ್ರಾಪರ್ಟಿ ಆಫ್ ಎ ಚಾರ್ಜ್. ಏನು ಪ್ರಾಪರ್ಟಿ? ವೆದರ್ ಇಟ್ ಈಸ್ ಎ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ನಾಟ್ ಪ್ರಾಪರ್ಟಿ ನೇಚರ್ ಆಫ್ ಎ ಚಾರ್ಜ್. ಆಯಿತಾ? ಸೊ ಹಾಗಾಗಿ ಈ ಮೈನಸ್ ಸೈನನ್ನು ನೇಚರ್ ವಾಟ್ ಈಸ್ ದ ನೇಚರ್ ಆಫ್ ಎ ಚಾರ್ಜ್ ಅನ್ನೋದಕ್ಕೆ ಮಾತ್ರ ತಿಳ್ಕೊಬೇಕು. ವಿ ಶುಡ್ ನಾಟ್ ವರಿ, ಅಂದರೆ ವಿ ಶುಡ್ ನಾಟ್ ಅಪ್ಲೈ ದಟ್ ಫಾರ್ ವೆಕ್ಟರ್ ಅಡಿಷನ್ ಆರ್ ವೆಕ್ಟರ್ ಮಲ್ಟಿಪ್ಲಿಕೇಶನ್. ಓಕೆ, ಎಸ್. ಸೊ ನಾವು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ ಓಕೆ. ಸೊ ಇನ್ ಬೋತ್ ದ ಕೇಸ್ ವಾಟ್ ಆರ್ ಕಾಮನ್? K is common divided by what is common along with? Okay, so 10 into 10 to the power of minus 2 whole square. ಎರಡು ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಮಧ್ಯದ ಪಾಯಿಂಟಿಗೆ. ಸೊ ಬೋತ್ ಆರ್ ನಥಿಂಗ್ ಬಟ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್, ಹೆನ್ಸ್ ಐ ವಿಲ್ ಟೇಕ್ ದ ಕಾಮನ್. R ಸ್ಕ್ವೇರ್ ಕಾಮನ್ ತೆಗೆದಿದ್ದೀನಿ. ಈಗೇನು ಉಳಿಯುತ್ತೆ? 3 into 10 to the power of minus 6. ಈ ವ್ಯಾಲ್ಯೂ ಉಳ್ಕೊಳ್ಳುತ್ತೆ, ಪ್ಲಸ್ 3 into 10 to the power of minus 6 ಅಂದರೆ ಈ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಮಿಕ್ಕಿದ್ದೆರಡು ಕಾಮನ್. Okay, so yes, now what will remain here? What is the value of K? 9 into 10 to the power of 9 divided by 100 into 10 to the power of minus 4. Here 6 into 10 to the power of minus 6. Now let us multiply ಅಂದರೆ with the help of calculator. So ಏನಾಗುತ್ತೆ? 9 6 54. 54 divided by 100 ಅಂದರೆ ಓಕೆ. ಸೊ ಇಲ್ಲಿ ಇನ್ನೂ ಸಿಂಪ್ಲಿಫೈಡ್ ಆಗಿ ಮಾಡೋಣ. 54 into 10 to the power of ಇಲ್ಲೇನಾಗುತ್ತೆ? 3. 9 ಮತ್ತು ಮೈನಸ್ 6 ಅಂದರೆ 3 ಬರುತ್ತೆ, ಡಿವೈಡೆಡ್ ಬೈ 10 to the power of 2 ಅಲ್ವಾ? ಓಕೆ, minus 2. ಯಾಕೆ ಅಂದರೆ 100 ಅಂದರೆ ಪ್ಲಸ್ 2 minus 4. ಓಕೆ, ಸೊ minus 2.
So therefore electric field at O is equal to we can write it as what, 54 into 10 to the power of minus 2 ಮೇಲೆ ಹೋದರೆ ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 5, ಆರ್ ಇಲ್ಲಿ ಬಂದಿರೋ ಆನ್ಸರ್ ಬರೀಲೇಬೇಕು ಅಂದರೆ ಪಾಯಿಂಟನ್ನು ಶಿಫ್ಟ್ ಮಾಡಿ, ದೆನ್ ಇಟ್ ವಿಲ್ ಬಿಕಮ್ ವಾಟ್, 5.4 ಇಂಟು 10 into 10 to the power of 5 which is equal to 5.4 into 10 to the power of 6. What is the direction? The direction same ಇದನ್ನೇ ಇಲ್ಲಿಗೆ ಬರೆದ್ರೆ ಆಯಿತು, along OB ಅಥವಾ AB ಬರೆದ್ರೆ ಆಯಿತು. ಕ್ಲಿಯರ್? ಎಸ್, ದಿಸ್ ಈಸ್ ವಾಟ್ ದ ಸೊಲ್ಯೂಷನ್. ಸೊ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಒನ್ಸ್ ಅಗೇನ್ ಯು ಕ್ಯಾನ್ ಆಸ್ಕ್ ದ ಡೌಟ್ಸ್ ಥ್ರೂ ಕಮೆಂಟ್ಸ್. ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ಲೆಟ್ ಸಿ. There is a charge, okay, so there is a charge of 5 microcoulomb, okay, so charge value is what, plus 5 microcoulomb, that means it is a positive charge, placed at a center of a cube of side 4 centimeter, that means length of a side is 4 centimeter. We need to find out the electric flux, which is nothing but 5. Electric flux is given by what, 5 value, okay, so ಅದನ್ನು ಡಿನೋಟ್ ಮಾಡ್ತಿರೋದು 5 ಅಲ್ಲಿ, okay, so electric flux is equal to question mark. So diagrammatically first ಇದನ್ನು ಬರ್ಕೊಳ್ಳೋಣ, okay. So I'll just write this what, the cube, ಯಾಕಂದರೆ ಅಲ್ಲಿ ಕ್ಯೂಬ್ ಹೇಳ್ತಿದ್ದಾರೆ, ಸೊ ಹಾಗಾಗಿ ಕ್ಯೂಬಿಕಲ್ ಫಾರ್ಮಲ್ಲಿ ಒಂದು ಡಯಾಗ್ರಾಮ್ ಬರಿತಾ ಇದ್ದೀನಿ, ಓಕೆ, ಜಸ್ಟ್ ಟು ಎಕ್ಸ್ಪ್ಲೈನ್. ಎಕ್ಸಾಮಲ್ಲಿ ನೀವು ಇದನ್ನೆಲ್ಲ ಬರೀಬೇಕು ಅಂತೇನಿಲ್ಲ, ಓಕೆ. ಎಸ್, ದಿಸ್ ಈಸ್ ಅ ಕ್ಯೂಬ್. ಏನು ಹೇಳ್ತಿದ್ದಾರೆ ಅಕಾರ್ಡಿಂಗ್ ಟು ದ ಕ್ವಶನ್ನು, ಈ ಕ್ಯೂಬ್ ಮಧ್ಯದಲ್ಲಿ ಏನಿದೆ, ಒಂದು ಟೆಸ್ಟ್ ಚಾರ್ಜ್ ಇದೆ, ಆ ಚಾರ್ಜ್ ವ್ಯಾಲ್ಯೂ ಏನು 5 ಮೈಕ್ರೋಕೂಲಮ್. ಅಂದರೆ ಪಾಸಿಟಿವ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು ಏನು ಮಾಡ್ತಾ ಇರುತ್ತೆ, ಇಟ್ ವಿಲ್ ಥ್ರೋ ಔಟ್ಸೈಡ್, ಓಕೆ. ಎಸ್, ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಹೇಗೆ ನಾವು ಈಗ ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀವಿ, ಇಫ್ ದೇರ್ ಇಸ್ ಎ ಮ್ಯಾಗ್ನೆಟ್, ಹೌ ವಿ ವಿಲ್ ಫೈಂಡ್ ದ ಸ್ಟ್ರೆಂತ್, ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹೌದಾ, ನಾರ್ತಿಂದ ಸೌತಿಗೆ ಹೋಗೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ, ಹೌ, ಬೈ ವಾಟ್ ಮೀನ್ಸ್, ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ, ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ ಅಷ್ಟೇ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫ್ಲಕ್ಸ್, ಆಯಿತಾ. ಸೊ ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ, ಈ ಒಂದು ಸ್ಕ್ವೇರ್ ಸರ್ಫೇಸಿಂದ ಬರುವಾಗ ಎಷ್ಟಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ದಟ್ ಫ್ಲಕ್ಸಿಗೆ ಒಂದು ಫಾರ್ಮುಲಾ ಇದೆ. ವಾಟ್ ಈಸ್ ದಟ್ ಫಾರ್ಮುಲಾ ಕಾಲ್ಡ್ ಆಸ್, ದಟ್ ಫಾರ್ಮುಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ವಿಚ್ ಈಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್, ಓಕೆ, ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್. ಆ ಒಳಗಡೆ ಎಷ್ಟು ಚಾರ್ಜ್ ಎನ್ಕ್ಲೋಸ್ ಆಗಿದೆ, ನೆಟ್ ಚಾರ್ಜ್ ಎನ್ಕ್ಲೋಸ್, ಕ್ಯೂ ನೆಟ್. ಈಗ 2-3 ಚಾರ್ಜ್ ಇದ್ದಿದ್ರೆ ಏನಾಗೋದು, ಆವಾಗ ಅದನ್ನು ನಾವೇನು ಮಾಡಬೇಕಿತ್ತು, ಸಾಲ್ವ್ ಮಾಡಬೇಕಿತ್ತು. ನೆಟ್ ಚಾರ್ಜ್ ಎನ್ಕ್ಲೋಸ್ಡ್, ಓಕೆ, ಡಿವೈಡೆಡ್ ಬೈ ದ ವ್ಯಾಲ್ಯೂ ಆಫ್ ವಾಟ್, ಎಪ್ಸಿಲಾನ್ ನಾಟ್, ಡಿವೈಡೆಡ್ ಬೈ ಎಪ್ಸಿಲಾನ್. ದಿಸ್ ಈಸ್ ದ ಫಾರ್ಮುಲಾ, okay. So if we know this formula, then it is very easy to calculate. What is the net charge here? 5 into 10 to the power of minus 6. What is epsilon naught value? Epsilon naught value is what, 8.85 into 10 to the power of minus 12, okay. So these values you must know, okay. Yes, fine. So if I calculate ಮಾಡಿ ನೋಡ್ತೀನಿ ಎಷ್ಟು ಬರ್ತದೆ ಅಂತೇಳಿ. So 5 divided by 8.85. So we will get the value as what, yes, 0.56 into 10 to the power of, okay, plus 6. This is what the value we are getting. This is net charge enclosed, sorry, net electric flux. ಅಂದರೆ ಇದ್ರ ಒಳಗಡೆ ಇರೋ ಕಂಪ್ಲೀಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಷ್ಟು. ಬಟ್ ಅವ್ರು ಏನು ಹೇಳ್ತಿದ್ದಾರೆ, ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಈಚ್ ಸ್ಕ್ವೇರ್ ಆಫ್ ದ ಸರ್ಫೇಸ್. ಈಚ್ ಸ್ಕ್ವೇರ್ ಆಫ್ ದ ಸರ್ಫೇಸ್ ಅಂದರೆ ಪ್ರತಿಯೊಂದು ಸ್ಕ್ವೇರಲ್ಲೂ ಎಷ್ಟೆಷ್ಟು ಬರ್ತದೆ ಅಂದರೆ, ಪ್ರತಿಯೊಂದು ಸರ್ಫೇಸ್ ಯಾವ ಥರ ಇರುತ್ತೆ, ಕ್ಯೂಬಲ್ಲಿ ಸ್ಕ್ವೇರ್ ಟೈಪ್ ಇರುತ್ತೆ. ಸೊ ಅಂದರೆ ಇಲ್ಲಿಂದ ಎಷ್ಟು ಬರ್ತಾ ಇದೆ, ಇಲ್ಲಿಂದ ಎಷ್ಟು ಬರ್ತಾ ಇದೆ ಅಂತ ತಿಳ್ಕೊಬೇಕು ಅಂದರೆ, ಎಲ್ಲದನ್ನು ಸೆಪ್ರೇಟಾಗಿ ತಿಳ್ಕೊಬೇಕು ಅಂತಿಲ್ಲ, ಎಲ್ಲ ಸರ್ಫೇಸ್ ಸೇಮ್ ಇರೋದ್ರಿಂದ. ಸೊ ನಾವೇನು ಮಾಡಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಸರ್ಫೇಸ್ ವಿಚ್ ಈಸ್ ನಥಿಂಗ್ ಬಟ್ 0.56 into 10 to the power of 6 divided by, how many number of surface are there in a cube, 6 ಸರ್ಫೇಸ್ ಇರುತ್ತೆ, ಡಿವೈಡೆಡ್ ಬೈ 6 ಮಾಡಿ ಅಷ್ಟೇ. ಸೊ ಡಿವೈಡೆಡ್ ಬೈ 6 ಮಾಡಿದ್ರೆ 0.56 divided by 6, we will get how much, 0.0933 into 10 to the power of 6 ಸಿಗುತ್ತೆ. ಸೊ ಇಲ್ಲಿ ಆನ್ಸರ್ ಏನಿದೆ 9.4 ಇದೆ. ಸೊ ನಾನೇನು ಮಾಡ್ತೀನಿ, 2 ಡಿಜಿಟ್ ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ ಅವಾಗ 9.33, ಓಕೆ, ಇಂಟು 10 to the power of ಏನಾಗುತ್ತೆ, ಓಕೆ, 2 ಡಿಜಿಟ್ ಶಿಫ್ಟ್ ಮಾಡಿರೋದ್ರಿಂದ ಡಿವೈಡೆಡ್ ಬೈ 100 ಇಂಟು 10 to the power of 6. ಸೊ ಈ 2 zeros ಹೋಗಬೇಕು ಅಂದರೆ 9.33 ಇಂಟು
10 to the power of 6 minus 2 ಅಂದರೆ 4 ಆಗುತ್ತೆ. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆ್ಯಂಡ್ ವಾಟ್ ವಿಲ್ ಬಿ ದ ಯೂನಿಟ್, ದಟ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. Newton meter square per coulomb. So this will be the net electric flux which will be present or which will passes through the square surface. Okay, any one of the square surface. I hope you understood. Okay, sir 9.4 ಇದೆ, 9.33 ಬಂದಿದೆ, ಏನಾದರೂ ಮೇಜರ್ ಮಿಸ್ಟೇಕ್ಸ್ ಆಗಿದೆ, ಇಟ್ ಡಿಪೆಂಡ್ಸ್ ಆನ್ ಕ್ಯಾಲ್ಕುಲೇಟರ್ ಆ್ಯಂಡ್ ಎಕ್ಸಾಕ್ಟ್ ವ್ಯಾಲ್ಯೂ. ಓಕೆ, ಸೊ 9.33ನೇ ಇರ್ಬೋದು, ರೌಂಡ್ ಆಫ್ ಮಾಡಿರ್ಬೋದು. ಸೊ ಐ ಗಾಟ್ 9.33. ಸೊ ಹಾಗಾಗಿ 9.33ನೇ ಆನ್ಸರ್ ಅಂತ ಬರೋದ್ರಾಯ್ತು. ಓಕೆ, so throughout the video I have explained nearly 7 plus 3 10 questions. Okay, so ಬೇಸಿಕ್ ಕ್ವಶನ್ಸ್ ಇದೆಲ್ಲ. ಓಕೆ, ಇದಕ್ಕಿಂತ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸು ಅಪ್ಲಿಕೇಶನ್ಸ್ ಲೆವೆಲ್ಸ್ ಕ್ವಶನ್ಸ್ ಇರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ಯೂಶ್ವಲಿ ಆಗಸ್ಟ್ ಮಂತಲ್ಲಿ ಬರುವಂತಹ ಟೆಸ್ಟಿಗೆ ಈ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಮಿಡ್ ಟರ್ಮ್ಗೂ ಮತ್ತು ಫೈನಲ್ ಎಕ್ಸಾಮ್ಗೂ ಕೂಡ. ಓಕೆ, ಎಸ್, ಸೊ ನಿಮಗೆ ಈ ಒಂದು ಕಂಪ್ಲೀಟ್ ಏನು ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಏನು ನಿಮಗೆ ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಚೇಂಜಸ್ ಬೇಕು ಅಂದರೆ ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆ್ಯಸ್ ಐ ಟೋಲ್ಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ತಾ ನಮಸ್ತೆ.